ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ. ಆಡಳಿತಾರೂಢ ಕಾಂಗ್ರೆಸ್ಗೆ ಪ್ರತಿಪಕ್ಷ ಬಿಜೆಪಿಯು ತಿರುಗೇಟು ನೀಡಿದೆ. ಕೇಂದ್ರ ಸರ್ಕಾರದ ವಿರುದ್ಧ ವಿಧಾನಸಭೆಯಲ್ಲಿ ನಿರ್ಣಯ ಮಂಡಿಸಿ ಉರುಳಿಸಿದ್ದ ರಾಜಕೀಯ ದಾಳಕ್ಕೆ ಪ್ರತಿಯಾಗಿ ಕೇಂದ್ರವನ್ನು ದೂಷಿಸುವ ಪ್ರವೃತ್ತಿ ಕೈಬಿಡಬೇಕೆಂದು ಒತ್ತಾಯಿಸುತ್ತೇವೆ ಎಂದು ಪ್ರತಿ ನಿರ್ಣಯವನ್ನು ಅಧಿವೇಶನದಲ್ಲಿ ಪ್ರಸ್ತಾಪಿಸಿದೆ. ಈ ಸುದ್ದಿ ಇಂದಿನ ವಿಜಯವಾಣಿ ಮುಖಪುಟದಲ್ಲಿದೆ. 2020ರ ವಿದ್ಯುತ್ ಕಾಯ್ದೆಗೆ ಮಾಡಲಾಗಿದ್ದ ತಿದ್ದುಪಡಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಪರಿಣಾಮವಾಗಿ ಬಳಕೆದಾರರಿಗೆ ಹೆಚ್ಚುವರಿ ಹಕ್ಕು ಆಯ್ಕೆಗಳ ಅವಕಾಶ ದೊರೆತಿದೆ. ಜತೆಗೆ ತ್ವರಿತ ಸೇವೆಗಾಗಿ ಅನುಮೋದನಾ ಅವಧಿ ಅರ್ಧಕ್ಕೆ ಇಳಿಕೆಯಾಗಿದೆ. ಗ್ರಾಹಕರಿಗೆ ಏನೆಲ್ಲ ಅನುಕೂಲವಾಗಲಿದೆ ಎಂಬ ವರದಿ ಇಂದಿನ ಮುಖಪುಟದಲ್ಲಿದೆ. ಬಜೆಟ್ ಅಧಿವೇಶನದಲ್ಲಿ ಸರ್ಕಾರಕ್ಕೆ 2 ದಿನದಲ್ಲಿ 2 ಬಾರಿ ಮುಖಭಂಗ ಆಗಿದೆ. ಮೇಲ್ಮನೆಯಲ್ಲಿ ಧಾರ್ಮಿಕ ತಿದ್ದುಪಡಿ ವಿಧೇಯಕಕ್ಕೆ ಸೋಲಾಗಿದೆ. ವಿಧೇಯಕವನ್ನು ಮತಕ್ಕೆ ಹಾಕಿದಾಗ ಧ್ವನಿ ಮತದಲ್ಲೇ ಸೋಲು ಕಂಡಿದೆ. ಈ ಸುದ್ದಿ ಇಂದಿನ ಸಂಚಿಕೆಯಲ್ಲಿದೆ. ಕೇಂದ್ರ ಸರ್ಕಾರ ಮತ್ತೊಮ್ಮೆ ಗೂಗಲ್ಗೆ ಎಚ್ಚರಿಕೆ ನೀಡಿದೆ. ಗೂಗಲ್ನ ಕೃತಕ ಬುದ್ಧಿಮತ್ತೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕುರಿತು ನೀಡಿದ್ದ ಪ್ರತಿಕ್ರಿಯೆ ಸಂಬಂಧ ಈ ಎಚ್ಚರಿಕೆ ನೀಡಲಾಗಿದೆ. ಈ ಕುರಿತ ವರದಿ ಇಂದಿನ ಸಂಚಿಕೆಯಲ್ಲಿದೆ. ಪಂಜಾಬ್ ಗಡಿಯಲ್ಲಿ ರೈತರ ದಿಲ್ಲಿ ಚಲೋ ಹೋರಾಟ ಮುಂದುವರೆದಿದೆ. ಹೋರಾಟದಲ್ಲಿ ಮತ್ತೊಬ್ಬ ರೈತನ ಸಾವಾಗಿದೆ. ಈವರೆಗೆ 4 ಜನರು ಮೃತಪಟ್ಟಿದ್ದು ಪೊಲೀಸರ ವಿರುದ್ಧ ದೂರು ದಾಖಲಿಸಬೇಕೆಂದು ಒತ್ತಾಯಿಸಲಾಗಿದೆ. ಈ ಸುದ್ದಿ ಇಂದಿನ ದೇಶ ವಿದೇಶ ಪುಟದಲ್ಲಿದೆ. ಆದಿತ್ಯ L1 ನೌಕೆ ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನು ಮುಂದುವರೆಸಿದೆ ಎಂದು ಇಸ್ರೋ ಹೇಳಿದೆ. ಸೌರ ಮಾರುತ ಪರಿಣಾಮ ಅಧ್ಯಯನ ನಡೆಸ್ತಾ ಇದ್ದು ಸೂರ್ಯನ ಕೊರೋನಾದ ಸಾಮೂಹಿಕ ಹೊರಸೂಸುವಿಕೆ ಬೀರುವ ಪರಿಣಾಮಗಳನ್ನು ಪತ್ತೆ ಹಚ್ಚುವಲ್ಲಿ ಮಹತ್ವದ ಸಾಧನೆ ಮಾಡಿದೆ. ಈ ಸುದ್ದಿ ಇಂದಿನ ಸಂಚಿಕೆಯಲ್ಲಿದೆ. AR ಸಾಯಿರಾಮ್ ನಿರ್ದೇಶನದ ಚಿತ್ರ ಧೈರ್ಯಂ ಸರ್ವತ್ರ ಸಾಧನಂ ಹಾಗೂ ನವೀನ್ ದ್ವಾರಕನಾಥ್ ನಿರ್ದೇಶನದ ಚಿತ್ರ ಫಾರ್ ರಿಜಿಸ್ಟ್ರೇಷನ್ ಬಿಡುಗಡೆಯಾಗಿವೆ. ಇವೆರಡೂ ಚಿತ್ರಗಳು ಹೇಗಿವೆ, ಈ ಬಗ್ಗೆ ಪ್ರೇಕ್ಷಕರು ಏನಂತಾರೆ ಎನ್ನುವ ಕುತೂಹಲಕ್ಕೆ ಇಂದಿನ ವಿಜಯವಾಣಿ ವಿಮರ್ಶೆಯನ್ನು ನಮಸ್ತೆ ಬೆಂಗಳೂರು ಪುಟದಲ್ಲಿ ಓದಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ವಾರ ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.